ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದ್ ಎಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಆದ್ರೂ ಅದನ್ನೆಲ್ಲ ಮೀರಿ ಅವ್ರು ನಮ್ ಮುಂದೆ ಬಂದು ಕೇಳ್ತಾರೆ. ಅದ್ರ ಬದಲು ನಾವೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ನಾವೇ ಕೊಟ್ಬಿಟ್ರೆ ಆಗ ಅವ್ರ ಮುಖದಲ್ಲಿ ಒಂದ್ ನಗು ಕಾಣುತ್ತಲ್ಲ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಕ್ಕ ಅಕ್ಕ ಏನ್ ವೀರು? ಅಕ್ಕ, ಈ ಸಲ ನಮ್ಮ ಕಂಪ್ನಿಲಿ ಕೆಲಸ ಮಾಡೋರಿಗೆ, ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ಗೆ, ಮನೇಲಿ ಕೆಲಸ ಮಾಡೋರಿಗೆ ಈ ವರ್ಷ ಬೋನಸ್ ಕೊಡೋಣ ಅಂತಿದ್ದೀನಿ. ಬೋನಸ್ಸಾ? ಯಾಕೆ ವೀರು? ಯಾರಾದ್ರೂ ಕೇಳಿದ್ರ? ಯಾರೂ ಹೇಳಲಿಲ್ಲ. ಮತ್ತೆ ಮತ್ತೆ ಯಾಕೆ ಕೊಡಬೇಕು? ಅವ್ರು ಮಾಡ್ತಿರೋ ಕೆಲಸಕ್ಕೆ ತಗೊಳ್ತಿರೋ ಸಂಬಳನೇ ಜಾಸ್ತಿ ವೀರು. ಹಾಗಲ್ಲಕ್ಕ, ಅವರೆಲ್ಲ ಕಷ್ಟಪಟ್ಟು ದುಡಿತಾ ಇರೋದ್ರಿಂದಲೇ ನಾವೆಲ್ಲ ಇಷ್ಟು ಸುಖವಾಗಿರೋದು. ನಮ್ಮ ಮೇಲಿನ ಪ್ರೀತಿಯಿಂದಲೋ ಗೌರವದಿಂದಲೋ ಅವ್ರಿಗೆ ಕಷ್ಟ ಇದ್ರೂ ಕೇಳಕ್ಕೆ ಮುಜುಗರ ಬೀಳ್ತಿರ್ತಾರೆ. ನಮ್ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದ್ ಎಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಅದನ್ನ ನಾವೇ ತಿಳ್ಕೊಂಡು ಅವ್ರು ಕೇಳದೇ ಇದ್ರು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬೋನಸ್ ಕೊಟ್ಬಿಟ್ರೆ ಅವ್ರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಅಕ್ಕ? ಚಿಕ್ಕಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹೇಳಿ ಚಿಕ್ಕಮ್ಮ. ಶ್ರಾವಣಿ, ನಿಮ್ಮಪ್ಪ ಮಾತಾಡ್ತಿದ್ದಾರೆ, ಕೇಳಿಸ್ಕೊ. ಅವರೇ ಕೇಳಿಲ್ಲ ಅಂದ್ಮೇಲೆ ನಾವು ಕೊಡೋದು? ಹೇಳದ್ನಲ್ಲಕ್ಕ, ಅವರೆಲ್ಲ ಮುಜುಗರ ಬೀಳ್ತಿರ್ತಾರೆ ಅಂತ. ಅವರೇ ಕೇಳೋ ಪರಿಸ್ಥಿತಿ ತಂದ್ಕೋಬಾರ್ದ. ನಮ್ಮ ಸಂಬಂಧಿಕರೇ ಆಗಲಿ, ಸ್ನೇಹಿತರೇ ಆಗಲಿ, ನಮಗೋಸ್ಕರ ದುಡಿಯೋರೇ ಆಗಲಿ, ಅವ್ರಿಗೇನ್ ಬೇಕೋ ಅದನ್ನ ನಾವೇ ಅರ್ಥ ಮಾಡಿಕೊಂಡು ಅವ್ರು ಕೇಳಕ್ ಮುಂಚೆನೆ ಕೊಟ್ಟು ಬಿಟ್ರೆ ಅವ್ರು ಪಡ್ತಾರೋ ಸಂತೋಷ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಕ್ಕ. ಅಪ್ಪ ನಾನ್ ಮಾತಾಡಿದ ಮಾತುಗಳನ್ನೇ ಮಾತಾಡ್ತಿದ್ದಾರೆ. ವೀರು, ಅವ್ರಿಗೆಲ್ಲ ಬೋನಸ್ ಕೊಡ್ಬೇಕು ಅಂತಿದ್ಯಾ, ಒಳ್ಳೆ ವಿಷಯ. ಆದ್ರೆ ವೀರು, ಇಲ್ಲಿವರೆಗೂ ನಮ್ ಫ್ಯಾಕ್ಟ್ರಿ ವರ್ಕರ್ಸ್, ನಮ್ ಸ್ಟಾಫ್ ಇವ್ರಿಗೆ ಕೊಡೋ ಸ್ಯಾಲ್ರಿ ಬಗ್ಗೆ, ಬೋನಸ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಈಗ ದಿಢೀರಂತ ಅದು ಕೆಲವು ವ್ಯಕ್ತಿಗಳು ಇಷ್ಟ ಆಗ್ದಲೇ ಹೋದ್ರು ಆ ವ್ಯಕ್ತಿತ್ವದಿಂದ ಬರುತ್ತಲ್ಲ ಮಾತುಗಳು, ಅದು ಕೆಲವು ಸಲ ಇಷ್ಟ ಆಗ್ಬಿಡುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.